ಹಂಸಲೇಖ ಸರ್ ಸ್ಟೂಡೆಂಟ್ ನಾನು. ಐ ವಾಸ್ ವಿತ್ ಹಿಮ್ 10 years. ಲಿಟರಲಿ 9 ವರ್ಷ ಅವ್ರ ಜೊತೆನೇ ಇದ್ದೆ, ಮನೇಲೇ ಇದ್ದೆ ನಾನು. ಓಕೆ. ತುಂಬ 9 ವರ್ಷ ಲಿಟ್ರಲಿ ರಾಜಾಹುಲಿವರೆಗೂ ಐ ವರ್ಕ್ ವಿತ್ ಹಿಮ್. ಹೀ ಗಿವ್ ಮಿ ಸಚ್ ಅ ಬ್ಯೂಟಿಫುಲ್ ವಿಜುವಲೈಸೇಷನ್. ತುಂಬ ಚೆನ್ನಾಗಿ ಬಂತು, ಸ್ಪೆಷಲಿ ನಮ್ಮ ಆರ್ಟಿಸ್ಟು ಸರ್ ಇವ್ರ ಎಫರ್ಟು. ಅಶೋಕ್ ಸರ್ ಬಗ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಈ ನೆವರ್ ಕಾಂಪ್ರಮೈಸ್. ಅಂದರೆ ಹಿಂಗೆ ಬೇಕು ಹಾಗೆ ಬೇಕು. ತುಂಬ ಬ್ಯೂಟಿಫುಲ್ಲಾಗಿ ವಿಜುವಲೈಸೇಷನ್ ಮಾಡಿಕೊಟ್ರು, ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡಿಕೊಟ್ರು. ಆ್ಯಕ್ಚುಲಿ ಅಂಧಕಾಲದಲ್ಲಿ ಹಾಡು ಅಷ್ಟು ಚೆನ್ನಾಗಿದೆ. ಇನ್ನೊಂದು ಹಾಡಿದೆ ಓ ಹೃದಯ. ಯಾವಾಗ ಲೈವ್ ಸಿಗುತ್ತೆ, ಯಾವಾಗ ವ್ಯಾಲ್ಯೂಯಬಲ್ ಆಗಿರುತ್ತೆ, ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ, ಒಳ್ಳೆ ಮ್ಯೂಸಿಕ್ 100% ಹುಟ್ಟುತ್ತೆ. ಲೋಕಿ ನಮಸ್ಕಾರ ಸರ್. ನಮಸ್ತೆ. ವೆಲ್ಕಮ್ ಟು ದ ಶೋ. ಆ್ಯಂಡ್ ನಿಮ್ಮ ಬಗ್ಗೆ ಇವರು ಫಸ್ಟ್ ಡೇ ನಮ್ಮ ಆಫೀಸಿಗೆ ಬಂದಾಗ ಅಥವಾ ಈ ಸಿನಿಮಾ ಬಗ್ಗೆ ಮಾತಾಡಿದಾಗ್ಲಿಂದನೂ ನಾನು ಅವ್ರನ್ನ ಮೀಟ್ ಮಾಡಬೇಕು, ಹಂಗೆ ಮೀಟ್ ಮಾಡಿಸಿ ಮಾತಾಡಬೇಕು ಅಂತ ಕೇಳ್ತಿದ್ದೆ. ಅದುವೇ ನಿಮ್ಮ ಅಭಿರುಚಿ, ಸಂಗೀತದ ಮೇಲೆ ಇರುವಂಥ ನಿಮ್ಮ ಒಂದು ಪ್ರೀತಿ ಅದರಲ್ಲಿ ಕಾಣುತ್ತೆ. ಆ್ಯಂಡ್ ಅಷ್ಟು ಡೆಪ್ತಾಗಿ ಮ್ಯೂಸಿಕಲ್ಲಿ ನೀವು ಹೋಗಿರೋದು ಮತ್ತು ಕಂಪೋಸಿಷನ್ ಮಾಡಿರೋದು ತುಂಬ ಖುಷಿ ಕೊಡ್ತಾ. ಆ್ಯಂಡ್ ಥ್ರೂಔಟ್ ದ ಸಿನಿಮಾ ನೋಡಿದಾಗ ಹಿನ್ನೆಲೆ ಸಂಗೀತ ಆಗಿರ್ಬೋದು ಅದೇ ಒಂದು ಶಕ್ತಿ ಥರ ಕಾಣಿಸ್ತಾ ಇದೆ ಸುಮಾರು ಕಡೆ. ಮತ್ತು ಸಿನಿಮಾಗೆ ತುಂಬ ದೊಡ್ಡ ಕಳಶದ ಥರ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಅಂದರೆ ಇಲ್ಲ ಅಂದರೆ 3 ಹಂತದಲ್ಲಿ ಮ್ಯೂಸಿಕ್ನ ಅಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿದ್ದೀರಾ ಸಿನಿಮಾಲಿ. ಸೊ ಇದು ಮೊದಲನೇ ಸಿನಿಮಾನ ನಿಮ್ಮ? ಸರ್ ಇಲ್ಲ, ಐಮ್ ಕೀಪ್ ವರ್ಕಿಂಗ್. ಅಂದರೆ ಈ ಒಂದು 7-8 ವರ್ಷಗಳಿಂದ ಸತತವಾಗಿ ಈ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ ಕೂಡ ತೂತ್ ಕಾಸು ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ದಾರಿ ಯಾವುದೇ ವೈಕುಂಠಕ್ಕೆ ಅಂತ ಇಟ್ ಗಾಟ್ ಅನ್ ವೆರಿ ಸೋ ಮೆನಿ ಅವಾರ್ಡ್ಸ್. ಆ್ಯಕ್ಚುಲಿ ಐಮ್ ಕೀಪ್ ವರ್ಕಿಂಗ್. ಅದೇ ಈ ಸಿನಿಮಾ ರಿಲೀಸ್ ಆದರೆ ನಂದು 8ನೇ ಸಿನಿಮಾ. ದಿಸ್ ಇಸ್ ಬಿಗ್ ಫಾರ್ ಮಿ, ನನಗೆ ದೊಡ್ಡ ಸಿನಿಮಾ. ಆ್ಯಂಡ್ ಆದರೆ ನನ್ನ ಪ್ರಕಾರ ನಾನು ಗೊತ್ತಿರೋ ಹಾಗೆ ನೀವು ಮಾಡಿರೋಂಥ ಕೆಲಸದಲ್ಲಿ ಈ ಹಾಡೇನೆ ತುಂಬ ಹಿಟ್ಟು. ಇದು ಮ್ಯಾಕ್ಸಿಮಮ್ ವ್ಯೂಸ್ ಆ್ಯಂಡ್ ಕೇಳೋವಂಥದ್ದು ಪದೇ ಅಂದರೆ ಬೇಗ ನಾಟುವಂಥ. ಸರ್ ಇಲ್ಲ, ನಾನು ಹಾನೆಸ್ಟ್ಲಿ ಐ ಆಮ್ ಕೀಪ್ ಟೆಲ್ಲಿಂಗ್ ದಿಸ್. ಆ್ಯಕ್ಚುಲಿ ಒಂದು ಹಾಡು ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ಅವ್ರಿಗೆ ವಿಜುವಲೈಸೇಷನ್ ಮೇಲೆ ಅದು ಹಾಡು ಮನದಟ್ಟುತ್ತೆ ಅವ್ರಿಗೆ. ಓಕೆ, ಹಾಡು ಚೆನ್ನಾಗಿದೆ, ವಿಜುವಲೈಸೇಷನ್ ಎಷ್ಟು ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ. ನಂಗೆ ಅಶೋಕ್ ಸರ್ ಒಂದು ಮಾತು ಹೇಳಿದರು, ಸಾಂಗು ಹಾಗೆ ಹಿಂಗೆ ತುಂಬ ನಮ್ಮದು ಯು ಹ್ಯಾವ್ ನೋ ಐಡಿಯಾ, ವಿ ಬಿನ್ ಥ್ರೂ ಅ ಲಾಟ್. ತುಂಬ ಡಿಸ್ಕಷನ್ನು, ತುಂಬ ಮಾತುಕತೆ, ಬೇಡ ಅದೇ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅದು ಬೇಕು ಇದು ಬೇಕು ಅದು ಬೇಕು. ಸರ್ ನೀವು ಸಾಂಗ್ ಹೆಂಗೆ ಕೊಡ್ತೀರ ಅದಕ್ಕಿಂತ ಚೆನ್ನಾಗಿ ವಿಜುವಲೈಸೇಷನ್ ಕೊಡ್ತೀನಿ ಅಂತ. ಹೀ ಗಿವ್ ಮಿ ಸಚ್ ಅ ಬ್ಯೂಟಿಫುಲ್ ವಿಜುವಲೈಸೇಷನ್. ತುಂಬ ಚೆನ್ನಾಗಿ ಬಂತು, ಸ್ಪೆಷಲಿ ನಮ್ಮ ಆರ್ಟಿಸ್ಟು ಸರ್ ಇವ್ರ ಎಫರ್ಟು. ಅಶೋಕ್ ಸರ್ ಬಗ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಈ ನೆವರ್ ಕಾಂಪ್ರಮೈಸ್. ಅಂದರೆ ಹಿಂಗೆ ಬೇಕು ಹಾಗೆ ಬೇಕು. ವಿ ಕೀಪ್ ಫೈಟಿಂಗ್. ಅದಕ್ಕೆ ಅವತ್ತಿಂದ ಇವತ್ತು ಅಂದರೆ ಎಲ್ಲ ವಿಷಯದಲ್ಲೂ ಹಂಗಲ್ಲ ಸರ್, ಹಿಂಗಲ್ಲ ಸರ್, ಇದು ಚೆನ್ನಾಗಿದೆ, ಇಲ್ಲ ನೀವು ಹಾಕ್ಬಿಡಿ ಸರ್, ಹೆಂಗಾರು ಇದನ್ನು ಹಾಕ್ಬಿಡಿ, ಹೀಗೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಡಿಸಿಷನ್ ಇವ್ರದ್ದೇ, ಎಲ್ಲ ಮ್ಯಾಕ್ಸಿಮಮ್ ಪ್ಲೇಸ್ ಇವ್ರದ್ದೇ ಸರ್ದೇ. ನೀವು ಹೇಳಿದ್ರಿ ಎಲ್ಲ ಪಾರ್ಟಲ್ಲೂ ಅಷ್ಟು ಚೆನ್ನಾಗಿ ಬರೋದಕ್ಕೆ ಸರ್ ಮುಖ್ಯವಾದ ಕಾರಣ. ಅದೇ ತುಂಬ ಬ್ಯೂಟಿಫುಲ್ಲಾಗಿ ವಿಜುವಲೈಸೇಷನ್ ಮಾಡಿಕೊಟ್ರು, ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡಿಕೊಟ್ರು. ಆ್ಯಕ್ಚುಲಿ ಅಂಧಕಾಲದಲ್ಲಿ ಹಾಡು ಅಷ್ಟು ಚೆನ್ನಾಗಿದೆ. ಇನ್ನೊಂದು ಹಾಡಿದೆ ಓ ಹೃದಯ. ರಾಜಸ್ಥಾನು, ಲಡಾಖು, ತುಂಬ ತುಂಬ ಚೆನ್ನಾಗಿದೆ ಸರ್. ಆ್ಯಂಡ್ ಶಿವ ಸಾಂಗ್ ನನ್ನ ಸಖತ್ ಇಷ್ಟ ಆಯಿತು. ಅಂದರೆ ಒಂದು ಫಿಲಾಸಫಿನ ಒಂದು ಬದುಕನ್ನು ಹೇಳೋದ್ರ ಜೊತೆಗೆ ಅದರ ಲಿರಿಕಲ್ ಆಗಿರ್ಬೋದು ಮತ್ತು ಆ ಥರದ್ದೊಂದು ಈಗ ಪ್ರಶಾಂತ್ ಸಿದ್ದಿ ಅದನ್ನು ಇದು ಮಾಡಿದ್ದಾರೆ. ಸೊ ಈ ಥರದ್ದು ಅಂದರೆ ಈ ಸಿನಿಮಾದಲ್ಲಿ ಎಲ್ಲ ವೇರಿಯೇಷನ್ಸ್ ನಿಮಗೂ ಸಿಕ್ಕಿದೆ. ಆ್ಯಂಡ್ ಆ ಕ್ಯೂರಿಯಸ್ ಹುಟ್ಟಿಸುವಂಥ ಮ್ಯೂಸಿಕ್ನ ಸರ್ ಶಿವ ಹಾಡು ಸಾರ್ ಆಲ್ರೆಡಿ ಈ ಹ್ಯಾಡ್ ದ ಕಂಪ್ಲೀಟ್ ಐಡಿಯಾ ಇನ್ ಈಸ್ ಹೆಡ್. ಸರ್ ಹಿಂಗೆ ಒಂದು ಹಾಡಿದೆ ನನ್ನ ತಲೆ, ತುಂಬ ವರ್ಷದಿಂದ ಒಂದು ಹಾಡಿದೆ ಈ ಥರ ಬಂದು ನನಗೆ ಹಾಡು ತೋರಿಸ್ಬಿಟ್ರು ಸಾರು ಮತ್ತು ಪ್ರೊಡ್ಯೂಸರ್ ಸರ್ ಅನಿಸುತ್ತೆ. ಬಂದು ಹಾಡಿ ಆಮೇಲೆ ನಾನು ಅದನ್ನು ತೊಗೊಂಡು ಸ್ವಲ್ಪ ಫೈನ್ ಟ್ಯೂನ್ ಮಾಡಿ ಶಿವನದನ್ನೆಲ್ಲ ಹ್ಯಾಡ್ ಮಾಡಿ ಮಾಡಿದ್ದು. ಸರ್ ಏನಂದರೆ ಯಾವಾಗ ಎದುರುಗಡೆ ಕೂತಿರೋ ಡೈರೆಕ್ಟರ್ ಎಕ್ಸ್ಪೆಕ್ಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಅವರು ಸಾಮಾನ್ಯವಾಗಿ ಯಾವುದನ್ನು ಒಪ್ಪಲ್ಲ, ಅವ್ರಿಗೇನೋ ಸ್ಪೆಷಲ್ ಬೇಕು, ಅವ್ರು ಏನೋ ಕೇಳ್ತಿದ್ದಾರೆ. ಆಗ ನಮ್ಮಲ್ಲಿ ಜಾಸ್ತಿ ಜಾಗರೂಕತೆ, ಜಾಸ್ತಿ ಎಚ್ಚರಿಕೆ, ಇನ್ನೊಂದು ಭಯ ಅದು ಬರುತ್ತೆ. ಬಟ್ ಈ ಎಲ್ಲ ವೆರೈಟಿಗೆ ರೆಕಾರ್ಡಿಂಗು ಅಷ್ಟೇ ಜೊತೆ ಕೂತು ನಾವು ಸರ್ ಎವ್ರಿ ಸಿಂಗಲ್ ಬಿಟ್ ನಾವು ಅಲ್ಲ ಎಲ್ಲರೂ ಮಾಡ್ತಾರೆ. ಈ ಕರೆಂಟಲ್ಲಿ ಹೆಂಗಿದೆ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಸಿನಿಮಾದಲ್ಲೂ ಸುಮಾರು ಲೂಪ್ಸ್ ನಿಮ್ಗೆ ಸಿಗುತ್ತೆ. ಇಫ್ ಯು ಕ್ಯಾನ್ ಟೇಕ್ ಸಮ್ ರೆಫರೆನ್ಸಬಲ್ ರೂಪ್ಸ್ ಅದನ್ನ ಪ್ಲೇಸ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಸಾರು ಮತ್ತು ನಮ್ಮ ಶರ್ಮಾ ಸರು ನಾನು ಕೂತು ಎವ್ರಿ ಸಿಂಗಲ್ ಬಿಟ್ನ ನಾನು ಎವ್ರಿ ಬಿಟ್ ಕಂಪೋಸ್ ಮಾಡೋದಲ್ಲ ಅವ್ರ ಮುಂದೆ ಸರ್
ಓಕೆನಾ ಹಿಂಗೆ ಓಕೆನಾ ಎಲ್ಲ ಬಿಟ್ಟು ಲಿಟ್ರಲಿ ಏನೊಂದು ಒಂದು ಒಂದು 500,000 ಬಿಟ್ಟು ಕಂಪೋಸ್ ಮಾಡಿದ್ವಿ ಸರ್. ಅಲ್ಲೇ ಕಂಪೋಸ್ ಮಾಡಿ ಅಲ್ಲೇ ಮ್ಯೂಸಿಕ್ ಒಪ್ಪಲ್ಲ. 2-3 ರೀಲ್ಸ್ ಕಂಪ್ಲೀಟ್ಲಿ ನಾವು ವರ್ಕ್ ಮಾಡಿಬಿಟ್ಟು ನಾನು ಓಕೆ ವಾಂಟೆಡ್ ಟು ಶೋ ದೇಮ್ ಅಂದ್ಬಿಟ್ಟು ಇವ್ರನ್ನ ಕರೆಸ್ದೆ. ಸಾರ್ ಬಂದು ಕೂತ್ಕೊಂಡು ನೋಡಿ, ಸಾರ್ ಅದು ಬೇಡ, ಅಯ್ಯೋ ಇದು ಬೇಡ, ಈ ಮ್ಯೂಸಿಕ್ ಬೇಡ, ಈ ಮ್ಯೂಸಿಕ್ ಬೇಡ. ಆಮೇಲೆ ನಾವು ಡಿಸೈಡ್ ಮಾಡಿ ಅಷ್ಟು ರೀಲ್ ಕಿತ್ತಾಕ್ಬಿಟ್ಟು ಸಾರ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ನಾನು ಹಿಂಗೆ ಇಲ್ಲೇ ಕಂಪೋಸಿಷನ್ನು, ಇಲ್ಲೇ ಪ್ಲೇ, ಇಲ್ಲೇ ಪ್ರೋಗ್ರಾಮಿಂಗು, ಇಲ್ಲೇ ಫೈನಲೈಸೇಷನ್ ತುಂಬ ಬ್ಯೂಟಿಫುಲ್ ಆಗಾಯ್ತು. ಆ್ಯಂಡ್ ಸ್ಪೆಷಲಿ ಸಾರ್ ಯಾಕೆ ಸ್ಪೆಷಲ್ ಅಂದರೆ ಮ್ಯೂಸಿಕ್ ರೆಸ್ಪೆಕ್ಟ್ ಕೊಡ್ತಾರೆ. ಇದರ ನಮ್ಮ ಡೈರೆಕ್ಟರ್ಗಳು, ನಾನೀಗ ಕೀಪ್ ವರ್ಕಿಂಗ್, ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ. ಸಾರ್ ಸ್ಪೆಷಾಲಿಟಿ ಏನಂದರೆ ಮ್ಯೂಸಿಕ್ಗೆ ಆ ವ್ಯಾಲ್ಯೂ, ಮ್ಯೂಸಿಷಿಯನ್ಗೆ ಆ ವ್ಯಾಲ್ಯೂ, ಆ ಪ್ರೀತಿ, ಆ ವ್ಯಾಲ್ಯೂ ಏನು ಮಾಡುತ್ತೆ ನಮ್ಮಲ್ಲಿ ಜಾಸ್ತಿ ಅದೇ ಜಾಗರೂಕತೆನೇ ಹುಟ್ಟಾಕುತ್ತೆ. ಸೊ ವಿಲ್ ವರ್ಕ್. ಆ್ಯಂಡ್ ನೀವು ಬಳಸಿರೋ ಇನ್ಸ್ಟ್ರೂಮೆಂಟ್ಸು ನನಗೆ ತುಂಬ ಖುಷಿ ಕೊಟ್ಟಿದ್ದು. ಆ್ಯಂಡ್ ಅಷ್ಟೇ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅವು ಆ್ಯಕ್ಚುಲಿ. ಹೌದು, ನಮ್ಮ ಇನ್ಸ್ಟ್ರೂಮೆಂಟ್ಸು ಮತ್ತು ಆ ರೆಕಾರ್ಡಿಂಗು, ಆರ್ಕೆಸ್ಟ್ರೈಸೇಷನ್ ಅಷ್ಟು ಬೊಂಬಾಟಾಗಿದೆ. ಅಂದರೆ ಮ್ಯೂಸಿಕ್ ಪ್ರೊಡಕ್ಷನ್ನು ಹೌದು ಎವ್ರಿ ಸಿನಿಮಾ ಅದು ತುಂಬ ಇಂಪಾರ್ಟೆಂಟು. ಈ ಥರದ ಕತೆಗಳಿಗೆ, ಈ ಥರದ್ದು ಒಂದು ವಿಷಯ ಹೇಳ್ಬೇಕಾದ್ರೆ ಈ ಮ್ಯೂಸಿಕ್ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್. ಈ ಒಂದು ವಿಚಾರಕ್ಕೆ ನನಗೆ ಅದು ಶಿವ ಅಲ್ಲಿ ಆ ಕೊನೆಗೊಂದು ಬಿಟ್ಟು ಬರುತ್ತೆ, ಅವರು ಕುಣಿತಾರಲ್ಲ, ಅದೊಂದು ಬಿಟ್ಟು ನಂಗೆ ಅದು ಪದೇ ಕೇಳಬೇಕು ಅನ್ನೋ. ಮತ್ತು ಅಂದಕಾಲದಲ್ಲಿ ಎಷ್ಟು ಸಲ ಕೇಳಿದ್ವೋ ಗೊತ್ತಿಲ್ಲ, ಕೇಳಿದೆ. ಆಮೇಲೆ ಓ ಹೃದಯ ಅದು ಇನ್ನೊಂದು. ಆಮೇಲೆ ಆ ಮ್ಯೂಸಿಕ್ ಬಿಟ್ಟು ಒಂದು ಬಿಟ್ಟಲ್ಲಿ ಬರುತ್ತಲ್ಲ, ಒಂದು ನಿಮಿಷದೇನೋ ಬರುತ್ತೆ ಹೀರೋಯಿನ್ ಕನಸೊಂದು. ಅಂದರೆ ಸಿನಿಮಾ ಅದು ಚೆನ್ನಾಗಿ ತೊಗೊಂಡೋಗೋದಕ್ಕೆ ಆ ಇನ್ಸ್ಟ್ರೂಮೆಂಟೇಷನ್ ಇದಕ್ಕೆ ಪ್ಲೇಸ್ ಮಾಡಬೇಕು ಅಂತ ಅನ್ಸೋದು ದೊಡ್ಡ ವಿಷಯ. ಆ್ಯಕ್ಚುಲಿ ನನ್ನ ಪ್ರಕಾರ ಹಾಡುಗಳಲ್ಲಿ ಶಿವ ಹಾಡಲ್ಲಿ BGM ತುಂಬ ಚೆನ್ನಾಗಿದೆ. ಬೇರೆ ಇನ್ಸ್ಟ್ರೂಮೆಂಟೇಷನ್ ವರ್ಕ್ ಮಾಡಿ ನಮ್ಮ ಫ್ಲೂಟಿಸ್ಟ್ ಅಶ್ವಿನಿ ಅಂತ ಒಬ್ಬರಿದ್ದಾರೆ. ವಿ ಆರ್ ಡೂಯಿಂಗ್ ಲೈವ್, ತುಂಬ ಲೈವ್ ನಂಗೆ ಸಪೋರ್ಟ್ ಮಾಡೋದು ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಐ ಆಲ್ವೇಸ್ ಗಿವ್ ಅ ಕ್ರೆಡಿಟ್ ಫಾರ್ ದಿಸ್. ಅಂದರೆ ಲೈವ್ ಜಾಸ್ತಿ ಆಗ್ತದೆ ಸರ್, ಎಲ್ಲ ಕಡೆ ಲೈವ್ ಅವಕಾಶಗಳು ಕೊಟ್ಟರು, ಏನು ಕೇಳಿದ್ರು ಕೊಟ್ಟರು. ನಮ್ಮ ಅಶ್ವಿನಿ ಅವ್ರ ಹತ್ರ ಯಾವುದೋ ಒಂದು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ಒಂದಿತ್ತು. ಅದು ಹೆಂಗಿರುತ್ತೆ ಅಂದರೆ ನಿಮಗೆ ನೀವು ಆವಾಡಿಸೋದು ಪುಂಗಿಯಲ್ಲಿ ಒಂದು ಹೊಸ ವಿಧಾನ. ಅದು ಎಲ್ಲ ಅಬ್ರಾಡಿಂದ ಬರ್ಬೇಕಾದ್ರೆ ಶಿ ಬ್ರಾಟ್ ಇಟ್. ಆ್ಯಕ್ಚುಲಿ ಅವ್ರು ತೋರಿಸಿದ್ರು, ಸರ್ ಲೋಕಿ ಸರ್ ಇದಿದೆ ನುಡಿಸ್ಲಾ ಇದು ಈ ಜಾಗದಲ್ಲಿ ಅಂತ. ಡಿಫ್ರೆಂಟ್ ಆಗಿದೆ, ಒಂದು BGM ಇದೆ, ಅದು ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ಹಾಕಿ ಚೆನ್ನಾಗಾಯಿತು ಸರ್. ಸೊ ಅದೇ ಸರ್, ಯಾವಾಗ ಲೈವ್ ಸಿಗುತ್ತೆ, ಯಾವಾಗ ವ್ಯಾಲ್ಯೂಯಬಲ್ ಆಗಿರುತ್ತೆ, ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ, ಒಳ್ಳೆ ಮ್ಯೂಸಿಕ್ 100% ಹುಟ್ಟುತ್ತೆ. ಕರೆಕ್ಟ್, ಈ ಮಾತನ್ನು ಮಾಡಲೇಬೇಕು. ಆ್ಯಂಡ್ ಅಶೋಕ್, ನೀವು ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೀವು ಕಂಡಂಥದ್ದೇನು ಅವರಲ್ಲಿ, ಅವ್ರನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಐ ವಾಂಟ್ ಟು ನೋ ದಿಸ್. ಇದು ನಮಗೂ ಇವ್ರಿಗೂ ಪರಿಚಯ 2016 ಅನಿಸುತ್ತೆ, 16-15 ಅವಾಗ ಪರಿಚಯ ನಮಗಿರು. ಅವಾಗೇನೋ ಒಂದೆರಡು ಆಲ್ಬಮ್ ಸಾಂಗ್ ಮಾಡೋಕ್ಕೆ ಅಂತ ಹೋಗಿದ್ವಿ, ಬಟ್ ಕೈಗೂಡಲಿಲ್ಲ. ಆಮೇಲೆ ಈಗ ಈ ಸಿನಿಮಾಗೆ ನಾವು ಇವ್ರ ಕೈಲೇ ಮಾಡಿಸ್ಬೇಕು ಅಂತ ನಾನು ಮುಂಚೆನೇ ಫಿಕ್ಸ್ ಆಗಿದ್ದೆ. ಸೊ ಅದೇ ಹೆಂಗೆ ಅಂತಂದರೆ, ಈಗ ನಾವು ನಮ್ಮ ಆರ್ಟಿಸ್ಟ್ಗಳು ಅಥವಾ ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಕೂಡ ಅಂದರೆ ಈಗ ನಾನೇ ಪಿಕ್ ಮಾಡಿರ್ತೀನಿ, ಬಟ್ ಪಿಕ್ ಮಾಡಿದ್ರು ಕೂಡ ಅವರ ಟ್ಯಾಲೆಂಟ್ ನೋಡಿ ಪಿಕ್ ಮಾಡಿರ್ತೀನಿ. ಆಮೇಲೆ ಫ್ರೆಂಡ್ಲಿನೆಸ್ಸು, ಸೊ ನಮಗೆ ತುಂಬ ಕ್ಲೋಸ್ ಅಂದರೆ ಕ್ಲೋಸು. ಆಮೇಲೆ ಇನ್ನೊಂದೇನು ಅಂತಂದರೆ ಅವರ ಶ್ರದ್ಧೆ. ಸೊ ಯಾವಾಗ ನೋಡು ಈ ಕೀಬೋರ್ಡ್ ಮುಂದೆ ಕೂತ್ಕೊಂಡು, ಸೊ ಯಾವುದಾದ್ರೂ ಅಂದರೆ ಸಡನ್ನಾಗಿ ಕೊಡುವಂಥದ್ದು. ಈಗ ನಾನು ಹುಡುಕಿ ಕೊಡುವಷ್ಟು ಮೇಧಾವಿ ನಾನಲ್ಲ, ನಂಗೆ ಗೊತ್ತಿಲ್ಲ ಅದು. ಸೊ ನಾನು ಯಾವುದೋ ಒಂದು ಶಿವ ಸಾಂಗ್ದು ಒಂದೇನೋ ಲೈನ್ ಆಡ್ಬಿಟ್ಟು 2 ಲೈನ್ ಆಡ್ಬಿಟ್ಟೆ, ಬಟ್ ಅದನ್ನು ಮುಂದುವರ್ಸೋಕ್ಕೆ ನನಗೆ ಗೊತ್ತಿಲ್ಲ. ಸೊ ಅದು ಗೊತ್ತಿರೋದು ಅವ್ರಿಗೆ ಮಾತ್ರ. ಬಟ್ ಅದನ್ನು ಸಡನ್ನಾಗಿ ಎತ್ಕೊಂಡು ಹೋದ್ರಲ್ಲ. ಆಮೇಲೆ ಈಗ ಅಂಧಕಾಲದಲ್ಲಿ ಸಾಂಗ್ನೂ ಕೂಡ ನನಗೆ ಇದರಲ್ಲಿ ಈ BGM, ಫಸ್ಟ್ BGM, ಸೆಕೆಂಡ್ BGM, ಥರ್ಡ್ BGM, ಒಂದು BGMನ ಹಿಂದೆದು ಮುಂದೆ ಹಾಕಿ, ಮುಂದೆದು ಹಿಂದೆ ಹಾಕಿ, ಹಿಂಗೆ ಹೇಳೋಕ್ಕೂ ಬರಲ್ಲ. ಅಂದರೆ ನಮ್ಗೆ ಗೊತ್ತಿಲ್ಲ ಅದು ಮ್ಯೂಸಿಕ್ದು. ಇಲ್ಲ ಬರುತ್ತೆ ಏನೋ ಒಂದು ಮಾಡಿ ಹೇಳ್ತೀವಿ, ಹಿಂದೆ ಮುಂದೆ ಹಾಕಿ ಅಂತ ಹೇಳೋದಂತ ಈಸಿಯಾಗಿ ಬರುತ್ತೆ. ಸೊ ಇದನ್ನು ಪಟ್ ಅಂತ ಮಾಡ್ತಾಯಿದ್ರು ಇವರು. ಆಮೇಲೆ ಟ್ಯೂನಿಂಗ್ ಕೊಡುವಾಗ ಹೋಗೋರು 1-2 ನಿಮಿಷ ತರ್ರಿ ಅಂತ ಆ ಕಡೆ ಸುತ್ತಾಡ್ಕೊಂಬರೋರು, ಸುತ್ತಾಡ್ಕೊಂಬೋದು ಹಂಗೆ ಒಂದು ಹಿಂಗೆ ಬಿಡೋರು ಹಿಂಗೆ. ಸೊ ಅದ್ರ ಜೊತೆ ಇನ್ನೊಂದು 4 ಒಟ್ಟೊಟ್ಟಿಗೆ ಯಾತು ಗೊತ್ತೀರಾ ಬೇಡವಾ, ಇನ್ನೊಂದು ಮಾಡ್ತೀನಿ ಹಿಂಗೆ ಮಾಡ್ಕೊಂಡು ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗೋದ್ರು. ಸೊ ಈಗ ನೀವು ಕೇಳಿದ ಕ್ವಶನ್ ಏನಂದ್ರೆ, ಇವರು ಹೆಂಗೆ ನಿಮಗೆ ಇಷ್ಟ ಆದರು, ಹೆಂಗೆ ಸೆಲೆಕ್ಟ್ ಆದರು ಅಂತ. ಅಂದರೆ ನಾನು ಯಾಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡೆ ಅನ್ನೋದು. ಸೊ ಇದನ್ನು 1-2 ಮೀಟಿಂಗಲ್ಲೇ, ಬಿಗಿನಿಂಗ್ ಮೀಟಿಂಗಲ್ಲೇ ನಾನು ಅರ್ಥಕೊಬಿಟ್ಟಿದ್ದೆ, ನಾನು ಕರೆಕ್ಟಾಗಿ ಜೋಡಿಯವರು ಅಂತ. ಸೊ ಈಗ ನಮಗಿಂತ ತುಂಬ ಲಾಂಗ್ ಬ್ಯಾಕ್, ಅದು ತುಂಬ ನಮಗಿಂತ ಸ್ವಲ್ಪ ಈಗ ಹೆಸರು ಮಾಡಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಹೋದರೆ ನಮಗೆ ಕಷ್ಟ ಆಗುತ್ತೆ. ಅದನ್ನು ಅವ್ರ ಹತ್ರ ಕೆಲಸ ತೆಗೆಸೋದು ತುಂಬ ಕಷ್ಟ ಆಗುತ್ತೆ. ಅಥವಾ ಮಾಡಿಕೊಡ್ತಾರೆ, ಚೆನ್ನಾಗೂ ಮಾಡಿಕೊಡ್ತಾರೆ. ಬಟ್ ನಮಗೆ ಒಂದು ಸ್ವಲ್ಪ ಕ್ಲೋಸ್ನೆಸ್ ಬಂದು, ನಾವು ಈಗ ಡೈರೆಕ್ಟರ್ಸ್ ಏನಂತಂದರೆ ಅದ್ರಲ್ಲಿ ಕೈ ಹಾಕ್ಸೋದು, ಇದ್ರಲ್ಲಿ ಕೈ ಆಡಿಸೋದು ತುಂಬ ಇದ್ದೇ ಇರುತ್ತೆ. ಅದನ್ನು ಮಾಡ್ತಾರೆ ಪ್ರತಿಯೊಬ್ಬ ಡೈರೆಕ್ಟ್ರು. ಅದು ಹೇಳಕ್ಕೆ ಬರಲ್ಲ ಕೆಲವೊಂದ್ಸರಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವುದು ಅಂತ. ಬಟ್ ನಾಲೆಡ್ಜ್ ಇರೋ ಮಾಡಿ ಹೇಳ್ತಾರೆ, ವೆರಿ ಚೂಸಿ. ಬಟ್ ನನಗೆ ಇವರು ತುಂಬ ಇಷ್ಟ ಆಗೋದ್ರು. ಸೊ ನಾನು ಅದನ್ನು ಸರ್ ಅಂದರೆ ನೀವೇನಾದರೂ
ಈ ಡೋಂಟ್ ಅಂದರೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ಡು ತುಂಬ ನಿಮಗೆ ಇರಬೇಕು. ಸಾರ್ ಹತ್ರ ಕೆಲಸ ಮಾಡಬೇಕಾದ್ರೆ ಅವ್ರು ಕ್ಲಿಯರಾಗಿ ಗೊತ್ತು ಇದೇ ಬೇಕು ಅಂತ. ಸರ್ ನೀವು ಸ್ವಲ್ಪ ಒಂದು ಫ್ರೇಮ್ ಹಿಂಗಾದ್ರೂ ಅವ್ರು ಒಪ್ಪಲ್ಲ. ಹಿಂಗೆ ಕೂತ್ರೆ ಅದು ಪರ್ಫೆಕ್ಟಾಗಿ ಅವ್ರು ಮಿಕ್ಕಿಸ್ಬೇಕು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ಆಮೇಲೆ ಅಂದರೆ ಸರ್ ಆ ಚೂಸಿನೆಸ್ ಒಬ್ಬ ಡೈರೆಕ್ಟ್ರಿಗೆ ಇದ್ದಾಗಲೇ ಆ ಚೂಸಿನೆಸ್ ಇರಬೇಕು. ನಮಗೆ ಕೊಟ್ಟಿದ್ದೆಲ್ಲ ಒಪ್ಪಲ್ಲ, ನೀನು ಅದ್ಭುತನೇ ಕೊಡು ಅನ್ನೋ ಅಂತ. ಆ್ಯಂಡ್ ಐ ಲವ್ಸ್ ಹಿಸ್ ಎನರ್ಜಿ ಸರ್. ಅವ್ರ ಪಕ್ಕದಲ್ಲಿ ಬಂದ ತಕ್ಷಣ ನಮಗೆ ಸಾರ್ ನೀವು ಅಶೋಕ್ ಸರ್ ಅಂದರೆ ಆ ಎನರ್ಜಿ ನಮ್ಮೊಳಗಡೆ ಪಾಸ್ ಆಗಿಬಿಡುತ್ತೆ ಅವಾಗ. ಅಶೋಕ್ ಸರ್ ಬರ್ತಾರಪ್ಪ, ಏನಾರ ಬೆಸ್ಟ್ ಮಾಡಬೇಕು. ಅಯ್ಯೋ, ಇದು ವೆರಿ ಬ್ಯೂಟಿಫುಲ್ ಜರ್ನಿ ಸರ್ ಈ ಸಿನಿಮಾ ಅಂತ. ಐ ಆಮ್ ವೆರಿ ಹ್ಯಾಪಿ ಐ ಗಾಟ್ ಆಪರ್ಚುನಿಟಿ. ಹಿ ಪಿಕ್ಡ್ ಮೀ. ಆ್ಯಂಡ್ ಅಂದರೆ ನನಗೆ ಆಮೇಲೆ ಅವರು ಕೂಡ ರಿಸರ್ವ್ ಮಾಡಿದ್ದಾರೆ ಸರ್, ಸಾಂಗ್ಗಳು ಅದ್ಭುತವಾಗಿ ಕೊಟ್ಟಿದ್ದಾರೆ, ಮ್ಯೂಸಿಕ್ ಸಕದಾ ಮಾಡಿದ್ದಾರೆ. ಅಂದರೆ ನನಗೂ ಅದೇ ಕೂತಲ್ಲ, ಅಂದರೆ ನಿಮ್ಮ ಟೇಸ್ಟ್ ಆಫ್ ಇದು ನೀವು ಬಳಸಿರೋ ದೇಸಿ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಏನು ಅದು ಸ್ಫೂರ್ತಿ ನಿಮಗೆ ಅಂತ. ಅಂದರೆ ಇತ್ತೀಚೆಗೆ ಅದು ಕಡಿಮೆ ಆಗಿತ್ತು ನಾನು ಕಂಡಂಗೆ ಕೇಳೋ ವಿಧಾನದಲ್ಲಿ. ಹಂಸಲೇಖ ಅವ್ರದ್ದೆಲ್ಲ ಒಂದು ಆರ್ಕೆಸ್ಟ್ರಾ, ಒಂದು ಪ್ರೋಗ್ರಾಮಿಂಗು ಮತ್ತು ಆ ಸೌಂಡಿಂಗು ನನಗೆ ಇದ್ರಲ್ಲಿ ಮತ್ತೆ ಸಿಕ್ತು ಅನ್ನೋ ಥರ ನನ್ನ ಫೀಲ್ ಆಯಿತು. ಸೊ ಆ ಒಂದು ವಿಚಾರಕ್ಕೆ ಸರ್ ಅದೇ ಹಂಸಲೇಖ ಸರ್ ಸ್ಟೂಡೆಂಟ್ ನಾನು. ಐ ವಾಸ್ ವಿತ್ ಹಿಮ್ 10 years, ಲಿಟರಲಿ 9 ವರ್ಷ ಅವ್ರ ಜೊತೆನೇ ಇದ್ದೆ, ಮನೇಲೇ ಇದ್ದೆ ನಾನು. ಓಕೆ. ನಾನು ತುಂಬ 9 ವರ್ಷ ಲಿಟ್ರಲಿ ರಾಜಾಹುಲಿವರೆಗೂ ಐ ವರ್ಕ್ ವಿತ್ ಹಿಮ್. ಸ್ಟೂಡೆಂಟಾಗಿ, ಆಮೇಲೆ ಅಲ್ಲೇ ಇಂಜಿನಿಯರ್ ಆಗಿ, ಸಾರಿಗೆ ಸಣ್ಣ ಪುಟ್ಟ ಎಲ್ಲ ಅಸಿಸ್ಟು ಆ ಥರ ಎಲ್ಲ ಕೆಲಸಗಳನ್ನೂ ಮಾಡಿ 9 ವರ್ಷ ಅಲ್ಲಿ ಟ್ರಾವೆಲ್ ಮಾಡಿನೇ ಈಚೆ ಬಂದಿದ್ದು. ಸೊ ಐ ಆಮ್ ಕೀಪ್ ಸೀಯಿಂಗ್ ಆಲ್ ದಿಸ್ ಥಿಂಗ್ಸ್. ಸರ್ ಆರ್ಕೆಸ್ಟ್ರೈಸೇಷನ್ ಏನಿದೆ ಸಾರ್ ಮಾಡಿದ್ದು, ಇವಾಗ ಏನಕ್ಕೆ ಕಷ್ಟ ಅಂದರೆ ಎಕ್ಸ್ಪೆನ್ಸಿವ್. ಅದು ಆ್ಯಕ್ಚುಲಿ ಕ್ವೈಟ್ ಎಕ್ಸ್ಪೆನ್ಸಿವ್. ನಿಮಗೆ ರಿಯಲ್ ಪ್ರೋಗ್ರಾಮ್ ಪ್ಲೇಯರ್ಸ್ ಬೇಕು ಅಂದರೆ, ಲೈವ್ ಪ್ಲೇಯರ್ಸು 30 ಜನ ಕೂರಿಸ್ಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಪ್ರಾಜೆಕ್ಟ್ 100% ಇವ್ರು ಅದೇ ಥರ ಕೊಟ್ಬಿಡ್ತಾರೆ. ಬಟ್ ಆ ಕ್ವಾಲಿಟಿ ಬೇರೆ ಸರ್. ಅದು ಅದೇ ಆ ನಮ್ಮ ದೇಶೀಯ ಇನ್ಸ್ಟ್ರೂಮೆಂಟ್ಗಳೆಲ್ಲ ಅಲ್ಲಿಂದನೇ ನಮಗೆ ನಾವು ಏನೇನು ಬಳಸಿದ್ವಿ, ಶಾನಾಯ್ ಆಗ್ಬೋದು, ಎಲ್ಲ ದೇಶೀಯ ಇನ್ಸ್ಟ್ರೂಮೆಂಟು, ಬ್ಲೋಯಿಂಗ್, ಇಂಡಿಯನ್ ಇನ್ಸ್ಟ್ರೂಮೆಂಟೈಸೇಷನ್ ಮೂಲ ಅಲ್ಲಿಂದನೇ. ಅಲೌಡ್ ಮೀ ಅಷ್ಟೇ. ಅವ್ರು ನಮ್ಗೆ ಪರ್ಮಿಟ್ ಮಾಡಿದ್ರು, ಅವ್ರು ಚೆನ್ನಾಗಿದೆ ಅಂದರು, ನಾವು ಹಂಗೆ ಮಾಡ್ಕೊಂಡು ಬಂದ್ಬಿಟ್ರು. ಬಟ್ ಈ ಸಿನಿಮಾದಲ್ಲಿ ಒನ್ ಆಫ್ ದ ಅಮೇಝಿಂಗ್ ಥಿಂಗ್ ಅಂದರೆ ಮ್ಯೂಸಿಕ್. ಅಂದರೆ ಥ್ರೂಟ್ ದ ಸಿನಿಮಾ ಅದು ಕ್ಯಾರಿ ಆಗಿದೆ. ನಾನು ಅಂದರೆ ಸಿನಿಮಾ ನೋಡೋರ್ಗೆ ಅದಾಗುತ್ತೆ, ನನಗೆ ಆದಂಥ ಅನುಭವ ಅವ್ರಿಗೂ ಕೂಡ ಆಗುತ್ತೆ ಅನ್ನೋದು ತುಂಬ ನನಗೆ ಗಾಢವಾಗಿ. ಥ್ಯಾಂಕ್ ಯು. ಆ್ಯಂಡ್ ಮೇ ಬಿ ಲೋಕಿ ಅವ್ರಿಗೆ ಈ ಫಿಲ್ಮಿಂದ ನನಗೇನೇ ಗೊತ್ತಿಲ್ಲ, ಇಷ್ಟು ವರ್ಷದಿಂದ ಇದ್ರೂ ಅಂದರೆ ನಾನು ಗಮನಿಸೇ ಇರಲಿಲ್ಲ. ಸೊ ನನಗೆ ಈ ಸಿನಿಮಾದಿಂದಲೇ ನನ್ನ ಗಮನ ನಿಮ್ಮ ಮೇಲೆ ಬಂದಿದ್ದು. ಐ ಮೀನ್ ಅದು ಅದೊಂದು ಸ್ಪಾರ್ಕ್ ಆಗಿದೆ. ಈ ಸ್ಪಾರ್ಕ್ ತುಂಬ ದೊಡ್ಡದಾಗಿ ಒತ್ತು ಉರಿಲಿ, ಚೆನ್ನಾಗಿ ಆಗುತ್ತೆ ಈ ಸಿನಿಮಾದಿಂದ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ವಾಟ್ ಐ ವಿಶ್ ಅಂದರೆ, ನಿಮ್ಗೆ ಯಾರಿಗಾರು ಎಕ್ಸ್ಪೆರಿಮೆಂಟಲ್ ಆಗಿ ತುಂಬ ಬೆಸ್ಟಾಗಿ ಮ್ಯೂಸಿಕ್ ಬೇಕಾ, ಕಮ್ ಟು ಮೀ, ಐ ಆಮ್ ಹಿಯರ್. ಐ ವಿಲ್ ವರ್ಕ್ ಫಾರ್ ಯು. ಮಾರ್ಕೆಟಿಂಗ್ ಮಾಡ್ತಿದ್ರಿ ಅಲ್ಲ, ವಿ ಹ್ಯಾವ್ ಟು ಡನ್ ಅಲ್ಲ ಸರ್. ಇದರಿಂದ ಅವಕಾಶಗಳು ಹೆಚ್ಚಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಗ್ಲೇಬೇಕು ಇವರಿಗೆ. ಅಶೋಕ್ ಸರ್ಗೆ ಕಾಲತ್ರ ಸಾಂಗು ಲೋಕಿ ಅವರಿಗೆ ಎಲ್ಲ ಗೆಲ್ಲಿಸಬೇಕು. ಸರ್ ಥ್ಯಾಂಕ್ ಯು.